ನಮಸ್ಕಾರ. ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ಸವಿತಾ ಕುಲಕರ್ಣಿ. ಮುಂಬೈ ಮಹಾನಗರದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ಜಗಜ್ಯೋತಿ ಕಲಾವೃಂದ ಮುಂಬೈ ಇದರ 38ನೇ ವಾರ್ಷಿಕೋತ್ಸವ ಮತ್ತು ಶ್ರೀಮತಿ ಸುಶೀಲಾ ಸೀತಾರಾಮ್ ಶೆಟ್ಟಿ ಕಥಾ ಹಾಗೂ ಕಾವ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವು ಫೆಬ್ರವರಿ 9 ರವಿವಾರ ಡೊಂಬಿವಲಿ ಪೂರ್ವದ ಲೇವಾ ಭವನ ಸಭಾಗೃಹದಲ್ಲಿ ನಡೆಯಿತು. ಮೊದಲಿಗೆ ವಿವಿಧ ಸಂಸ್ಥೆಯ ಸದಸ್ಯರಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು. ಮಲ್ಲಯ್ಯನ ದಯ ಭಯವಿಲ್ಲ.
ನಂತರ ಪ್ರಾರ್ಥನೆಯೊಂದಿಗೆ ವೇದಿಕೆಯ ಗಣ್ಯರು ದೀಪ ಪ್ರಜ್ವಲಿಸಿ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಗಜ್ಯೋತಿ ಕಲಾವೃಂದದ ಅಧ್ಯಕ್ಷ ರಮೇಶ್ ಶೆಟ್ಟಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಗಜ್ಯೋತಿ ಕಲಾವೃಂದವು ಸುಮಾರು 38 ವರ್ಷಗಳ ಹಿಂದೆ ನಾವು ರಾತ್ರಿ ಶಾಲಾ ಕಾಲೇಜಿನ ಕಲಿಯುತ್ತಿರುವಾಗ ನಮ್ಮ ಈ ಗೆಳೆಯರ ಬಳಿಗ ಅಲ್ಲಿ ಇಲ್ಲಿ ಚದುರಿ ಹೋಗಬಾರದು ಎಂಬ ಉದ್ದೇಶದಿಂದ ಜನವರಿ 1, 1986ರಂದು ಫೋರ್ಟ್ನಲ್ಲಿರುವ ಶಿವಾಲಯ ಮಂದಿರದಲ್ಲಿ ಜನ್ಮ ತಾಳಿತು. ಇದೀಗ ಇಂದು 38ನೇ ವಾರ್ಷಿಕೋತ್ಸವವನ್ನು ಆಚರಿಸುವುದೆಂದು ಹೇಳಲು ತುಂಬ ಸಂತೋಷಪಡುತ್ತೇನೆ. ಈ ಮಾಯಾನಗರಿಯಲ್ಲಿ ನಾವು ಸಾಮಾಜಿಕ, ಸಾಹಿತ್ಯಿಕ, ಶೈಕ್ಷಣಿಕ ರಂಗದಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಾ ಹಲವಾರು ಕವಿಗೋಷ್ಠಿ, ವಿಚಾರ ಸಂಕಿರಣ, ಕೃತಿ ಬಿಡುಗಡೆಯ ಕಾರ್ಯಕ್ರಮ ಆಯೋಜಿಸಿದ್ದ ನಾಟಕ, ಯಕ್ಷಗಾನ ತಾಳಮದ್ದಲೆಯನ್ನು ನಾವು ಆಯೋಜಿಸುತ್ತಾ ಬಂದಿದ್ದೇವೆ. ಹಾಗೂ ರಾತ್ರಿ ಶಾಲೆಯಲ್ಲಿ ಕಲಿಯುತ್ತಿರುವಾಗ ನಮಗೆ ರಾತ್ರಿ ಶಾಲೆಯಲ್ಲಿ ತುಂಬ ಕಷ್ಟ ಇತ್ತು. ಅವರ ಕಷ್ಟವನ್ನು ನಿವಾರಿಸಲು ನಾವು ಶಾಲೆಯ ಭಾನುವಾರ ದಿನದಂದು ಅವರಿಗೆ ವಿಶೇಷ ತರಬೇತಿಗಳನ್ನು ನಾವು ಆ ಸಂದರ್ಭದಲ್ಲಿ ಕೊಡುತ್ತಾ ಅವರಿಗೆ ಪಠ್ಯಪುಸ್ತಕ ಹಾಗೂ ಇನ್ನಿತರ ಶಾಲಾ ಪರಿಕರಗಳನ್ನು ನೀಡುತ್ತಾ ಬಂದಿದ್ದೇವೆ. ಹಾಗೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಬೆಳಕಿಗೆ ತರಲು ಅಂತರ್ಶಾಲಾ ಪ್ರತಿಭಾ ಸ್ಪರ್ಧೆಯನ್ನು ಏರ್ಪಡಿಸುತ್ತಾ ಆ ಸಂದರ್ಭದಲ್ಲಿ ತೆರೆ ಮರೆಯಲಿದ್ದ ಶಿಕ್ಷಕರನ್ನು ಹಾಗೂ ಯಕ್ಷಗಾನ ಕಲಾವಿದರನ್ನು ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸುತ್ತಾ ಬಂದಿದ್ದೇವೆ. ಅಖಿಲ ಭಾರತ ಮಟ್ಟದಲ್ಲಿ ಶ್ರೀಮತಿ ಸುಶೀಲಾ ಶೆಟ್ಟಿ ಸ್ಮಾರಕ ಕಥಾ ಹಾಗೂ ಕಾವ್ಯ ಪ್ರಶಸ್ತಿಯನ್ನು ಕೇವಲ ಮಹಿಳೆಯರಿಗಾಗಿ ನಾವು ಆಯೋಜಿಸುತ್ತಿದ್ದೇವೆ. ಈ ಪ್ರಶಸ್ತಿಗೆ ನಮಗೆ ನಾಡು ಹೊರನಾಡಿನಿಂದ ಉತ್ತಮ ಪ್ರತಿಕ್ರಿಯೆಗಳು ದೊರಕುತ್ತಿವೆ. ಈ ಪ್ರಶಸ್ತಿಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವ ಹೊರನಾಡು ಕನ್ನಡಿಗರ ಏಕೈಕ ಪ್ರಶಸ್ತಿ ಹೇಳಿದರೆ ತಪ್ಪಾಗಲಾರದು. ಮಾಜಿ ಅಧ್ಯಕ್ಷ, ಪ್ರಸ್ತುತ ಸಲಹೆಗಾರ ಸುಕುಮಾರ್ ಎನ್ ಶೆಟ್ಟಿ, ಶ್ರೀಮತಿ ಸುಶೀಲಾ ಸೀತಾರಾಮ್ ಶೆಟ್ಟಿ ಕಥಾ ಹಾಗೂ ಕಾವ್ಯ ಪ್ರಶಸ್ತಿಯ ಬಗ್ಗೆ ವಿವರಣೆ ನೀಡಿದರು. ಪ್ರೊಫೆಸರ್ ಸೀತಾರಾಮ್ ಶೆಟ್ಟಿಯವರು 24 ವರ್ಷಗಳ ಹಿಂದೆ ಈ ಪ್ರಶಸ್ತಿಯನ್ನು ಆಯೋಜನೆ ಮಾಡುವ ಒಂದು ಜವಾಬ್ದಾರಿಯನ್ನು ಜಗಜ್ಯೋತಿ ಕಲಾವೃಂದಕ್ಕೆ ನೀಡುವಾಗ ಒಂದು ಚೌಕಟ್ಟನ್ನು ಹಾಕಿಕೊಟ್ಟಿದ್ದಾರೆ. ಆ ಚೌಕಟ್ಟಿನ ಪ್ರಕಾರ ಕಳೆದ 24 ವರ್ಷದಿಂದ ಈ ಜಗಜ್ಯೋತಿ ಕಲಾವೃಂದವು ಅದೇ ರೀತಿಯಲ್ಲಿ ಮಾಡುತ್ತದೆ ಎಂದು ಹೇಳಲಿಕ್ಕೆ ಸಂತೋಷವಾಗುತ್ತಿದೆ. ಈ ವರ್ಷ ಸ್ಮಿತಾ ಅಮೃತರಾಜ್ ಸಂಪಾಜೆ ಕೊಡಗಿನಿಂದ ಬಂದಿದ್ದಾರೆ, ಊರಿನಿಂದ. ಹೋದ ವರ್ಷ ಕೂಡ ಒಂದು ಕೊಡಗಿಗೆ ಹೋಗಿದೆ, ಕೊಡಗಿನಿಂದ ಬಂದಿದ್ದಾರೆ. ಆದರೆ ಅವರು ಕೊಡಗಿನ ಒಂದು ವೇಷಭೂಷಣದೊಟ್ಟಿಗೆ ಬಂದಿದ್ದಾರೆ. ಈ ವರ್ಷ ಸ್ಮಿತಾ ಅಮೃತರಾಜ್ ಸಂಪಾಜೆ ಇವರಿಗೆ ಕಥಾ ಪ್ರಶಸ್ತಿ ಲಭಿಸಿದೆ. ಅದೇ ರೀತಿ ಕಾವ್ಯ ಪ್ರಶಸ್ತಿಯು ಅಕ್ಷತಾ ಕೃಷ್ಣಮೂರ್ತಿಯವರು, ಇವರು ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಜಿಲ್ಲೆಯಿಂದ ಬಂದಿದ್ದಾರೆ. ಈ ಪ್ರಶಸ್ತಿ ಪ್ರದಾನ ಸಮಾರಂಭವು ಕರುನಾಡು ಇರಲಿ ಅಥವಾ ಇಲ್ಲಿಂದ ಮಹಾರಾಷ್ಟ್ರದ ಕನ್ನಡಿಗರಾಗಲಿ, ಪ್ರಶಸ್ತಿಗೆ ದೂರದ ಊರಿನಿಂದ ನೀವು ಬಂದಿದ್ದೀರಿ ಸ್ವೀಕರಿಸಲು. ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನೀವು ಬಂದರೆ ಮಾತ್ರ ಅದಕ್ಕೆ ಒಂದು ಅರ್ಥಪೂರ್ಣವಾಗ್ತದೆ ಅಂತ ಹೇಳ್ತಾ ಇದ್ದೇನೆ. ಒಳನಾಡಿಂದ ಈ ಮುಂಬೈ ನಗರ, ಅದು ಕೂಡ ಈ ಡೊಂಬಿವಲಿ ಅಂತ ಒಂದು ಹಳ್ಳಿ ಅಂತ ಈಗ ಸ್ವಲ್ಪ ಡೆವಲಪ್ ಆಗಿದೆ. ಆದರೂ ಕೂಡ ಈ ಡೊಂಬಿವಲಿ ನಗರಕ್ಕೆ ಬಂದ ತಮ್ಮ ಇಬ್ಬರೂ ಕೂಡ ನಾನು ಜಗಜ್ಯೋತಿ ಕಲಾವೃಂದ ಪರವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ತೀರ್ಪನ್ನು ನೀಡಿದ ಸಾಧಯ ನಮ್ಮವರೇ, ಶ್ರೀಮತಿ ಅನಿತಾ ಪೂಜಾರಿ ಟಾಕೋಡೆ ಅವರು ಕೂಡ ನಮ್ಮವರೇ, ಹಾಗೂ GP ಕುಸುಮ, ಎಲ್ಲ ಕವಯಿತ್ರಿಗಳು ಜಗಜ್ಯೋತಿ ಕಲಾವೃಂದೊಟ್ಟಿಗೆ ನಿಕಟ ಸಂಬಂಧ ಎಲ್ಲರಿಗೂ ನಾನು ಸಂಘದ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಜಗಜ್ಯೋತಿ ಕಲಾವೃಂದವು ಅಚ್ಚುಕಟ್ಟಾದ ಒಂದು ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮ ಮಾಡ್ತಾ ಬರ್ತಾ ಉಂಟು. ನನ್ನ ಅಧ್ಯಕ್ಷ ಇರುವಾಗ ಒಂದು ಬೆಳ್ಳಿ ಹಬ್ಬ ಆಚರಿಸಿದ್ದೇವೆ. ಇನ್ನು ರಮೇಶ್ ಶೆಟ್ಟಿಯವರ ಈ ಒಂದು ನೇತೃತ್ವದಲ್ಲಿ ಖಂಡಿತ 50 ವರ್ಷದ ಗೋಲ್ಡನ್ ಜುಬ್ಲಿ ಆಗಲೇಬೇಕು ಅಂತ ಹೇಳುತ್ತಾ, ಆ ಒಡೆಯ ಮಂಜಿನಂತನೂ ನಿಮಗೆಲ್ಲರೂ ಆ ಶಕ್ತಿಯನ್ನು ನೀಡಲಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಕಥಾ ಪ್ರಶಸ್ತಿ ಪುರಸ್ಕೃತೆ ಶ್ರೀಮತಿ ಸ್ಮಿತಾ ಅಮೃತರಾಜ್ ಸಂಪಾಜೆ ಹಾಗೂ ಕಾವ್ಯ ಪ್ರಶಸ್ತಿ ಪುರಸ್ಕೃತೆ ಅಕ್ಷತಾ ಕೃಷ್ಣಮೂರ್ತಿ ಕಾರವಾರ ಅವರನ್ನು ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು.
ಪ್ರಶಸ್ತಿ ಸ್ವೀಕರಿಸಿದ ವಿಜೇತರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಹೋಗಿ ದನ ಹಾಲು ಕರೆಯೋದು, ಅಡಿಕೆ ತೋಟಕ್ಕೆ ಹೋಗೋದು, ನಾಳೆ ಬೆಳಿಗ್ಗೆ ಎಷ್ಟು ಜನ ಕೆಲಸಕ್ಕೆ ಬರ್ತಾರೆ, ಅವರಿಗೆ ಎಂಥ ಅಡುಗೆ ಮಾಡೋದು, ಎಂಥ ತಿಂಡಿ ಮಾಡೋದು, ಇದರಲ್ಲೇ ನಮ್ಮ ಜೀವನ ಮುಗ್ದೋಗ್ತದೆ. ನಾವು ಎಲ್ಲಿಗೆ ಹೋಗ್ತೇವೆ ಅಂತ ಹೇಳಿದರೆ ಸುತ್ತಮುತ್ತಲೇ ನಾವು ಒಂದಷ್ಟು ನಾಮಕರಣ, ಮದುವೆ ಇದು ಆದರೆ ನಮ್ಮ ಕೆಲಸ ಮುಗೀತು. ಅದಕ್ಕೂ ನಾವು ಹೋಗೋದಿಲ್ಲ. ಏನು ಮಾಡ್ತೇವೆ ಹೇಳಿದರೆ ಮನೆಯಲ್ಲಿ ಅದಕ್ಕೆಲ್ಲ ಹಿರಿಯರು ಹೋಗ್ತಾರೆ, ಮನೆಯವರು ಹೋಗ್ತಾರೆ. ನಮ್ಮ ಉಪಸ್ಥಿತಿಯಲ್ಲಿ ತುಂಬ ಮುಖ್ಯ ಇರೋದಿಲ್ಲ, ನೀನು ಯಾಕೆ ಬರಲಿಲ್ಲ ಅಂತ ಯಾರೂ ಕೇಳೋದಿಲ್ಲ. ಆದರೆ ಇವತ್ತು ನನ್ನ ಕತೆಗೆ ಬಹುಮಾನ ಬಂದಿದೆ. ಇದು ನಾನು ಮಾತ್ರ ಬರಬೇಕಾದಂತಹ ಕಾರ್ಯಕ್ರಮ, ಮತ್ತು ನಾನು ನನ್ನ ಮನೆಯವರನ್ನು ಮತ್ತು ನನಗೆ ಬೇಕಾದವರನ್ನು ಕರೆದುಕೊಂಡು ಬರಬಹುದಾದಂಥ ಕಾರ್ಯಕ್ರಮ. ಹಾಗಾಗಿ ನನಗೆ ಸಾಹಿತ್ಯ ಒಂದು ಅಸ್ತಿತ್ವ ಮತ್ತೊಂದು ಅಸ್ಮಿತೆಯನ್ನು ಆ ಮೂಲಕ ದಕ್ಕಿಸಿಕೊಟ್ಟಿದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಯಾಕೆ ಅಂತ ಹೇಳಿದರೆ ಇವತ್ತು ನಾನು ಪುಟ್ಟ ಕವಿತೆ ಹಿಡ್ಕೊಂಡು ಒಂದು ಬಹುಮಾನಕ್ಕಾಗಿಯೋ ಗೋಷ್ಠಿಗಾಗಿಯೋ ನಾನು ಊರೂರು ಎಲ್ಲ ನನಗೆ ನೋಡಲಿಕ್ಕೆ ಸಾಧ್ಯ ಆಗಿದೆ. ಸಾಹಿತ್ಯ ನನಗೆ ಲೋಕದರ್ಶನ ಮಾಡ್ತಾ ಇದೆ. ಸಾಹಿತ್ಯದ ಕಿಟಕಿಯ ಮೂಲಕ ನನಗೆ ಜಗತ್ತನ್ನೆಲ್ಲ ನೋಡಲಿಕ್ಕೆ ಸಾಧ್ಯ ಆಗ್ತಿದೆ. ಅದಕ್ಕಾಗಿ ನನಗೆ ಖುಷಿ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಜಗಜ್ಯೋತಿ ಕಲಾವೃಂದದ ಎಲ್ಲ ಸಂಘಟಕರಿಗೂ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಕೂಡ ವಂದಿಸ್ತಿದ್ದೇನೆ. ಹಾಗೆ ತೀರ್ಪುಗಾರರಿಗೆ ಕೂಡ ನನ್ನ ವಂದನೆಗಳು. ಮತ್ತೆಲ್ಲ ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ನಮ್ಮಿಬ್ಬರನ್ನು ನೀವು ಗೌರವಿಸಿ ಸನ್ಮಾನಿಸ್ತಿದ್ದೀರ, ಅದುವೇ ನಮ್ಮ ದೊಡ್ಡ ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ ಇದ್ದೇನೆ. ಮತ್ತು ಇನ್ನೊಂದು ಖುಷಿ ವಿಷಯ, ಕಳೆದ ಸಲ ಕವಿತೆಗೆ ಕೊಡಗಿಂದ ಬಹುಮಾನ ಬಂದಿತ್ತು, ಈ ಸಲ ಕತೆಗೆ ಕೊಡಗಿಂದ ಬಂದಿದೆ. ಕೊಡಗಿನಲ್ಲಿ ಬರಹಗಾರರಿದ್ದಾರೆ. ಕೊಡಗಿನ ಹೆಸರನ್ನು ನಾವು ಪದೇ ಪದೇ ಮುಂಬೈಗೆ ತರ್ತಿದ್ದೇವೆ ಅಂತ ಹೇಳುವಂಥ ಕೂಡ ಹೆಮ್ಮೆ ಇದೆ ನನಗೆ. ಇಷ್ಟು ಹೇಳ್ತಾ, ಈ ಬಹುಮಾನ ನನಗೆ ತುಂಬ ದೊಡ್ಡದು. ನಿಮ್ಮೆಲ್ಲರ ನಡುವೆ ಸಿಕ್ಕ ಗೌರವ ನನಗೆ ಸದಾ ನನ್ನ ಮುಂದಿನ ಬದುಕಿನ ಬರಹದ ಹಾದಿಯನ್ನು ಕಾಯ್ತದೆ ಅನ್ನುವ ನಂಬಿಕೆ ನನ್ನದು. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು, ವಂದನೆಗಳು. ಈ ಪ್ರಶಸ್ತಿ ಸಿಗದೇ ಇದ್ದರೆ ಏನೆಲ್ಲ ಕಳ್ಕೊಳ್ತಿದ್ದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಎಷ್ಟೊಂದು ನಾನು ಶಿಕ್ಷಕಿಯಾಗಿರೋದ್ರಿಂದ ಎಷ್ಟೊಂದು ಮಕ್ಕಳ ಪ್ರತಿಭೆಗಳನ್ನು ನಾನು ಇಲ್ಲಿ ನೋಡಿದೆ. ಅವರ ಆ ಹುರುಪು, ಆ ಒಂದು ಚೈತನ್ಯ, ಇದೆಲ್ಲವನ್ನು ನಾವು ಕಣ್ತುಂಬಿಕೊಂಡ್ವಿ. ಶಿಕ್ಷಕಿಯಾಗಿದ್ದೆ. ಉದಯವಾಣಿಗೆ ತುಷಾರಕ್ಕೆ ಸ್ಕೂಲು ಅಂಕಣವನ್ನು ಬರೀತಾ ಇದ್ದೆ. ಮೇಲ್ ಅಡ್ರೆಸ್ಸನ್ನು ನಾನು ಕೊಡ್ತಾ ಇದ್ದೆ. ನನ್ನ ಶಾಲೆಯ ಸಂಗತಿಗಳನ್ನು ನಾನು ಬರೀತಾ ಇದ್ದೆ. ನನ್ನ ಶಾಲೆ ಸಣ್ಣ ಪುಟ್ಟ ಸರ್ಕಾರಿ ಶಾಲೆಯಾಗಿತ್ತು. ಈ ಅಂಕಣವನ್ನು ಓದಿ ಮುಂಬೈನ 3-4 ಜನ, ಬೇರೆ ಬೇರೆ ಭಾಗದ 3-4 ಜನ ಮೇಲ್ ಮಾಡಿ ನನ್ನ ಸಂಪರ್ಕಕ್ಕೆ ಬಂದು ಈ ಮುಂಬೈ ನೆಲದಿಂದ ಮಕ್ಕಳಿಗೆ ಬೇಕಾದಂಥ ಅನೇಕ ಪುಸ್ತಕಗಳನ್ನು ನೀಡಿದ್ದಾರೆ. ಹಾಗಾಗಿ ಈ ಮುಂಬೈ ನನ್ನ ಶಾಲೆಗೂ ಕೂಡ ಹತ್ತಿರವಾಗಿದೆ. ಇವತ್ತು ನಾನು ಇಲ್ಲಿ ಪ್ರಶಸ್ತಿ ಬರುವ ವಿಚಾರವನ್ನು ನನ್ನ ಮಕ್ಕಳಿಗೆ ಹೇಳಿದಾಗ ಅವರು, ಆ ಪುಸ್ತಕ ಕೊಟ್ಟವರಲ್ವ ಟೀಚರ್, ಅಲ್ಲಿ ಹೋಗ್ತಾ ಇದ್ದೀರಾ ಅಂತಂದರು. ಅಂದರೆ ಮುಂಬೈ ಈ ರೀತಿಯಾಗಿ ನಮ್ಮನ್ನು ಒಳಗೊಳ್ತಾ ಇದೆ. ಇನ್ನೂ ಹೆಚ್ಚು ನೆನಪುಗಳನ್ನು ಮುಂಬೈ ನಮಗೆಲ್ಲ ಕೊಡಲಿ. ಮತ್ತು ಈ ಒಂದು ಪ್ರಶಸ್ತಿಗೆ ತೀರ್ಪುಗಾರರಾಗಿ ಕೆಲಸ ಮಾಡಿದಂಥವರು, ನಿರಂತರವಾಗಿ ಜಗಜ್ಯೋತಿ ಕಲಾವೃಂದದ ಈ ಸಂಘಟನೆಯನ್ನು ತುಂಬ ಅಚ್ಚುಕಟ್ಟಾಗಿ ಬಹಳ ಖುಷಿಯಿಂದ ಇಷ್ಟೆಲ್ಲ ವರ್ಷ ಅದನ್ನು ಮುಂದಕ್ಕೆ ಕರ್ಕೊಂಡು ಬರ್ತಾ ಇದ್ದಂಥವರು, ಇವರೆಲ್ಲರಿಗೂ ದೇವರು ಸದಾ ಬೆಂಬಲವಾಗಿ ನಿಲ್ಲಿ ಹಾಗೂ ನಿಮ್ಮೆಲ್ಲರ ಪ್ರೀತಿ ನಮಗೆ ಸದಾ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿದ್ದ ಬಂಟ್ ಸಂಘ ಮುಂಬಯಿಯ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಮಿತಿಯ ಉಪ ಕಾರ್ಯಾಧ್ಯಕ್ಷರಾದ ಸುಬ್ಬಯ್ಯ ಶೆಟ್ಟಿ, ಬಂಟ್ ಸಂಘ ಮುಂಬಯಿಯ ಡೋಂಬಿವಲಿ ಪ್ರಾದೇಶಿಕ ಸಮಿತಿಯ ಉಪ ಕಾರ್ಯಾಧ್ಯಕ್ಷರಾದ ಪ್ರಭಾಕರ್ ಆರ್ ಶೆಟ್ಟಿ, ಬಂಟ್ ಸಂಘ ಮುಂಬೈ ಡೋಂಬಿವಲಿ ಪ್ರಾದೇಶಿಕ ಸಮಿತಿಯ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಯೋಗಿನಿ ಸುಕುಮಾರ್ ಶೆಟ್ಟಿ ಜಗಜ್ಯೋತಿ ಕಲಾವೃಂದ ಮಾಡುತ್ತಿರುವ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಳೆದ 38 ವರ್ಷಗಳಿಂದ ಈ ಸಂಸ್ಥೆಯನ್ನು ನಡೆಸಿಕೊಂಡು ಬರುತ್ತಿರುವಂಥ ಈ ಜಗಜ್ಯೋತಿ ಕಲಾವೃಂದದವರಿಗೆ ನಾನು ಮೊದಲಾಗಿ ತಲೆ ತಗ್ಗಿಸಿ ವಂದನೆಯನ್ನು ಸಲ್ಲಿಸ್ತಿದ್ದೇನೆ. ಏಕೆಂದರೆ ಅವರು ಈಗ ರಮೇಶನ್ ಒಂದು ಮಾತು ಹೇಳಿದರು, ನಾವು ಒಟ್ಟಿಗೆ ಶಾಲೆ ಕಾಲೇಜಿಗೆ ಹೋದವರು ಬೇರೆ ಬೇರೆ ಆಗಬಾರ್ದು, ನಾವೆಲ್ಲ ಒಂದೇ ಕುಟುಂಬದಂತೆ ಇರಬೇಕು ಅಂತೇಳಿ ಶಿವಮಂದಿರದಲ್ಲಿ ನೀವು ಮಾಡಿದಂಥ ಕಾರ್ಯ ನಿಜವಾಗಿಯೂ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇರ್ಬೋದಾ ಮಂಜುನಾಥ ದೇವರು
ಯಾಕೆಂದರೆ ಮಂಜುನಾಥ ದೇವರನ್ನು ನಂಬಿದವರಿಗೆ ಎಂದೂ ಕೈ ಬಿಡುವುದಿಲ್ಲ ಅವರು. ಆದುದರಿಂದ ನಿಮಗೆಲ್ಲ ಇನ್ನು 38 ವರ್ಷ ಅಲ್ಲ, ಈಗ ಯಾರ ಹೇಳಿದರು 50 ವರ್ಷ, ಸುಕುಮಾರ್ ಶೆಟ್ಟರು ಹೇಳಿದರು 50 ವರ್ಷ ಪೂರ್ಣ ಮಾಡಬೇಕು, ಅದರ ಅಧ್ಯಕ್ಷತೆಯನ್ನು ರಮೇಶ್ ಶೆಟ್ಟಿಯವರೇ ವಹಿಸ್ಕೊಳ್ಬೇಕು ಅಂತೇಳಿ. ಅದನ್ನು ನಾನು ಕೂಡ ಪುನಃ ಒತ್ತಿ ಹೇಳ್ತಾ ಇದ್ದೇನೆ. ನೀವೇ ಒಂದು 12 ವರ್ಷ ಇನ್ನೂ ಕೂಡ ಇದ್ದು ಈ 50ನೇ ವರ್ಷವನ್ನು ಕೂಡ ಆವಾಗ ನಾನು ಕೂಡ ಅತಿಥಿಯಾಗಿ ಬರ್ತೇನೆ ನಿಮ್ಮಲ್ಲಿಗೆ, ಇದ್ದರೆ ಜೀವದಲ್ಲಿದ್ದರೆ ಬಂದು ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಸಹಕಾರ ಖಂಡಿತ ಕೊಡ್ತೇನೆ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ನೀವು 50 ವರ್ಷ ಮಾಡಬೇಕು ಅಂತೇಳಿ, ಅದು ನಮಗೆ ಸಂತೋಷ. ಹಾಗೆ ಜಗಜ್ಯೋತಿ ಕಲಾವೃಂದ ಈ ಮಕ್ಕಳಿಗೆಲ್ಲ ಬಹುಮಾನ ಹಾಗೆ ಎಲ್ಲರನ್ನು ಕರೆದು ಇಷ್ಟೊಂದು ಚೆನ್ನಾಗಿ ಪ್ರತಿ ವರ್ಷವೂ ನಾನು ಅಮ್ಮವರು ನಿಮಗೆ ಹೇಳ್ತಾ ಇದ್ದೆ, ನಾನು ಪ್ರತಿ ಸಲ ಬರ್ತೇನೆ. ಇವರು ನಮಗೆ ನಾನು ಕಲ್ಯಾಣ ಅಂತ ಹೇಳಿದೆ, ಬದಿಯಲ್ಲಿದೆ ಡೊಂಬೋಲಿ ಕಲ್ಯಾಣ. ನಾವು ಹೇಳ್ತೇವೆ ಇಲ್ಲಿ ಮಾತಾಡುವಾಗ ಚಿಕ್ಕಮ್ಮ ದೊಡ್ಡಮ್ಮ ಮಕ್ಕಳು ಅಂತೇಳಿ. ಜಗಜ್ಯೋತಿ ಕಲಾವೃಂದದ ಅವರಲ್ಲಿ ಒಳ್ಳೆಯ ಒಂದು ಟೀಮ್ ಇದೆ ಅವರದ್ದು. ಅದರಲ್ಲಿ ವಸಂತ್ ವರ್ಣರ್ ಇದ್ದಾರೆ, ಮತ್ತು ಸುಕುಮಾರ್ ಶೆಟ್ಟಿ ಅವರಿದ್ದಾರೆ, ಮತ್ತು ರಮೇಶ್ ಶೆಟ್ಟಿ ಅವರು, ಮತ್ತು ಬೇರೆ ಸಹ ಅವರೊಟ್ಟಿಗೆಲ್ಲ ಇದ್ದಾರೆ. ಹಾಗಾಗಿ ಅವರು ಒಳ್ಳೆಯ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾರೆ. ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೇನೆ. ಅವರು ಇಲ್ಲೇ ಅಲ್ಲ, ಇದೇ ಸಂಘ ಸಂಸ್ಥೆಯಲ್ಲಿ ಅಲ್ಲ, ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಅವರಿಗೆ ಕೆಲಸ ಮಾಡಿ ಎಲ್ಲ ಗೊತ್ತಿದೆ. ಹಾಗಾಗಿ ಒಳ್ಳೆಯ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾರೆ. ಕರ್ನಾಟಕ ಸಂಘದಲ್ಲಿ ನಾವು ಎಲ್ಲ ಒಟ್ಟಿಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಸಹ ನಾವು ವಸಂತ ವರ್ಣ ಮತ್ತು ನಾವು ತುಂಬ ವರ್ಷ ಫೈನ್ ಆರ್ಟ್ಸ್ ಕಮಿಟಿ ಮತ್ತು ಇದು ಲೈಬ್ರರಿಯಲ್ಲಿ ತುಂಬ ವರ್ಷ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಅದರಲ್ಲಿ ಹೆಚ್ಚಿನ ಕೆಲಸ ಎಲ್ಲ ವಸಂತ ವರ್ಣವರೇ ಮಾಡ್ತಿದ್ದರು. ನನಗೆ ಇದು ಕೊಡ್ತಿರಲಿಲ್ಲ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಎಲ್ಲರಿಗೂ ನಮ್ಮ ಜಗಜ್ಯೋತಿಯ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಮತ್ತು ಪ್ರಶಸ್ತಿ ವಿಜೇತರಿಗೂ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸಿ. ಜಗಜ್ಯೋತಿ ಕಲಾವೃಂದವನ್ನು ಕಳೆದ 28 ವರ್ಷಗಳಿಂದ ಹತ್ತಿರದಿಂದ ಬಲ್ಲವಳಾಗಿದ್ದೇನೆ. ಡೊಂಬಿಲಿಯಲ್ಲಿ ಸಾಂಸ್ಕೃತಿಕ, ಸಾಹಿತ್ಯಿಕ, ಕ್ರೀಡಾ ವಿಭಾಗದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿರುವ ಜಗಜ್ಯೋತಿ ಕಲಾವೃಂದದ ಸದಸ್ಯರು ಸುಶೀಲಾ ಸೀತಾರಾಮ್ ಶೆಟ್ಟಿ ಸ್ಮಾರಕ ಕಥಾ ಹಾಗೂ ಕಾವ್ಯ ಪ್ರಶಸ್ತಿಯ ಆಯೋಜನೆಯ ಮೂಲಕ ಜನಮನ್ನಣೆಯನ್ನು ಪಡೆದಿದ್ದಾರೆ. ಇಂದಿನ ಪ್ರಶಸ್ತಿ ವಿಜೇತರು ಶ್ರೀಮತಿ ಸ್ಮಿತಾ ಅಮೃತರಾಜ್ ಹಾಗೂ ಅಕ್ಷತಾ ಕೃಷ್ಣಮೂರ್ತಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ಜಗಜ್ಯೋತಿ ಕಲಾವೃಂದವು ಇನ್ನು ಮುಂದೆಯೂ ಸಮಾಜಪರ ಕೆಲಸವನ್ನು ಮಾಡುವ ಶಕ್ತಿಯನ್ನು ಸಂಘದ ಆರಾಧ್ಯ ದೇವರಾದ ಒಡೆಯ ಮಂಜುನಾಥನು ಕರುಣಿಸಲಿ ಎಂದು ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಪ್ರಶಸ್ತಿಯ ತೀರ್ಪುಗಾರರಾದ ಸಾದಯ ಹಾಗೂ ಅನಿತಾ ಪೂಜಾರಿ ತಾಕೋಡೆ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರನ್ನು ಮತ್ತು ಕಾರ್ಯಕ್ರಮಕ್ಕೆ ಸಹಕರಿಸಿದವರನ್ನು ಪುಷ್ಪಗುಚ್ಛ ನೀಡಿ ಗೌರವಿಸಲಾಯಿತು. ಸಭಾಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಸಂಘ ಡೋಂಬಿವಲಿ ಇದರ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ದಿವಾಕರ್ ಶೆಟ್ಟಿ ಇಂದ್ರಾಳಿ ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಒಂದು 38 ವರ್ಷದ ಮೊದಲು ಜಗತ್ತಿಗೆ ಬೆಳಕನ್ನು ಕೊಡಬೇಕೆಂಬ ಒಂದು ದೊಡ್ಡ ಉದ್ದೇಶದಿಂದ ಹುಟ್ಟಿಕೊಂಡ ಸಂಸ್ಥೆ ಇದು ಜಗಜ್ಯೋತಿ ಅಂದರೆ. ಈಗ ನಾನು ಕೂಡ ಕಾಲೇಜ್ ಹೋದ ನಂತರ ಈಗ ಒಂದು 25 ವರ್ಷದ ನಂತರ ನಾವು ಕೆಲವರು ಒಟ್ಟಾಗ್ತಾ ಇದ್ದೇವೆ. ಈಗ ಒಂದು ಹೊಸ ಟ್ರೆಂಡ್ ಬಂದಿದೆ, ಎಲ್ಯುಮಿನಿ ಅಂತ. ಮೊದಲಿರಲಿಲ್ಲ ಅದು ನಾವಿರುವಾಗ. ಈಗ ಮೊಬೈಲೆಲ್ಲ ಬರಲಿಕ್ಕೆ ಹೋಗಿ ಅದೊಂದು ಈಗ ಎಲ್ಲ ಹುಡುಕಿ ಈಗ ಒಟ್ಟಾಗುವ ಒಂದು ಕ್ರಮ ಉಂಟು. ಆವಾಗ ಈಗ ಕೆಲವರದ್ದು ಪರಿಚಯ ಕೂಡ ಆಗೋದಿಲ್ಲ. ಇವರು ಹಾಗಲ್ಲ, ಕಾಲೇಜ್ ಬಿಟ್ಟ ವೆರಿ ನೆಕ್ಸ್ಟ್ ಡೇ ನಾವು ಬೇರೆ ಬೇರೆ ಆಗಬಾರ್ದು, ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು, ಈ ಸಮಾಜಕ್ಕಾಗಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕಂತ ಹುಟ್ಟಿಕೊಂಡ ಸಂಸ್ಥೆ ಇದು ಜಗಜ್ಯೋತಿ ಕಲಾವೃಂದ. ಒಂದು ದೊಡ್ಡ ಉದ್ದೇಶ ಇಟ್ಟುಕೊಂಡು ಬಂದವರು ನಾವೆಲ್ಲರೂ, ನಾನಂತಲ್ಲ, ಇಲ್ಲಿ ಕುಳಿತವ್ರು ಎಲ್ಲರ, ನಾವು ನಮ್ಮ ಜನ್ಮಭೂಮಿ ಅದಾದರೂ ಕರ್ಮಭೂಮಿ ಇದು. ನಾವು ಜನ್ಮಭೂಮಿಯನ್ನು ಕೂಡ ಮರೆಯಲಿಲ್ಲ, ಕರ್ಮಭೂಮಿಯಲ್ಲಿ ಕೆಲಸ ಮಾಡಿ ಜನ್ಮಭೂಮಿಯ ಕೂಡ ಋಣವನ್ನು ತೀರಿಸ್ತಾ ಇದ್ದೇವೆ. ಎಲ್ಲರೂ ಹೇಳ್ತಾ ಇದ್ದಾರೆ, ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಒಂದು ಅದು ದೇವಾಲಯ ಇರಲಿ, ಮಂದಿರ ಇರಲಿ, ದೈವಸ್ಥಾನ ಇರಲಿ, ಏನಾದರೂ ಉದ್ಧಾರ ಆದರೆ ಅದು ಮುಂಬಯಿಯ ತುಳುವ ಕನ್ನಡಿಗರಿಂದ ಅಂತ. ಹಾಗಾಗಿ ನಾವು ಜನ್ಮಭೂಮಿಯಲ್ಲೂ ಮರೆಯಲಿಲ್ಲ, ಅದರ ಒಟ್ಟಿಗೆ ನಾವು ಕರ್ಮಭೂಮಿಯಲ್ಲಿ ಇಲ್ಲಿ ಇರುವಾಗ ಇಲ್ಲಿಯ ಒಂದು ನಾವೀಗ ವಿದ್ಯಾಸಂಸ್ಥೆ ಮಾಡಿದರೆ ಅದು ಮಹಾರಾಷ್ಟ್ರದ ಜನತೆಗೆ ಮಾಡುವ ಕೆಲಸ, ಅದು ಕರ್ಮಭೂಮಿಯ ಕೆಲಸ. ಅಂಥ ಕೆಲಸಗಳನ್ನು ಇದು ಮಾಡ್ತಾ ಇದ್ದೇವೆ. ಜಗಜ್ಯೋತಿ ಕಲಾವೃಂದಕ್ಕೆ 38 ವರ್ಷ ಆಯಿತು. ಇನ್ನು 12 ವರ್ಷ ಬಾಕಿ ಉಂಟು. ರಮೇಶನ್ನ ಒಳ್ಳೊಳ್ಳೆ ನಿಮ್ಮ ಒಂದು ಒಗ್ಗಟ್ಟು ನೋಡುವಾಗ ನನಗೆ ಇವರು ಬರೀ ಜಗಜ್ಯೋತಿಯಲ್ಲೆಲ್ಲ ಕೆಲಸ ಮಾಡೋದು, ದೊಂಬಿಲಿಯ ಪ್ರತಿಯೊಂದು ಸಂಸ್ಥೆಯಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ
ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಕನ್ನಡ ಭವನದವ್ರಿಗೆ ಗೊತ್ತಿರ್ಬೋದು. ಎಲ್ಲದಕ್ಕೂ ಕೂಡ ದೊಡ್ಡ ಬ್ಯಾಕ್ ಬೋನ್ ಅಂದರೆ ಜಗಜ್ಯೋತಿ ಅವರು. ಸ್ಟೇಜ್ನಲ್ಲಿ ಬ್ಯಾಕ್ ಸ್ಟೇಜ್ನಲ್ಲಿ ಕೆಲಸ ಮಾಡುವವರು ಅಂದರೆ ಜಗಜ್ಯೋತಿ ಅವರು. ಯಾವಾಗಲೂ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂದರೆ ಇಂಥ ಒಂದು ಕೆಲಸ ಮಾಡಲಿಕ್ಕೆ ಅಂಥ ಒಂದು ಶಕ್ತಿ ಬೇಕು, ಮನಸ್ಸು ಬೇಕು. ಅಂದರೆ ಅವರಂತೂ ಆ ರೀತಿಯ ಒಂದು ಒಗ್ಗಟ್ಟುಂಟು ಅವರ ಹತ್ರ. ನಿಮಗೂ ದೇವರು ಇನ್ನಷ್ಟು ನಿಮ್ಮಿಂದ ಒಳ್ಳೆ ಕೆಲಸ ಮಾಡ್ತಾ ಇರಿ. ವೇದಿಕೆಯಲ್ಲಿ ಬಂಡ್ ಸಂಘ ಮುಂಬೈ ಡೋಂಬಿವಲಿ ಪ್ರಾದೇಶಿಕ ಸಮಿತಿಯ ಸಮಾಜ ಕಲ್ಯಾಣ ಸಮಿತಿಯ ಕಾರ್ಯಾಧ್ಯಕ್ಷರಾದ ಅರುಣ್ ಶೆಟ್ಟಿ ಪಡುಕೂಡೂರು, ಜಗಜ್ಯೋತಿ ಕಲಾವೃಂದದ ಗೌರವ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಶೆಟ್ಟಿ, ಸಂಘಟನಾ ಕಾರ್ಯದರ್ಶಿ ಬಾಬು ಮೊಗವೀರ, ಕೋಶಾಧಿಕಾರಿ ಚಂದ್ರ ನಾಯ್ಕ್ ಉಪಸ್ಥಿತರಿದ್ದರು. ತೀರ್ಪುಗಾರರಾದ ಸಾದಯ ಪ್ರಶಸ್ತಿ ವಿಜೇತರ ಪರಿಚಯ ಓದಿದರೆ ಕಾರ್ಯದರ್ಶಿ ಸಂತೋಷ್ ಶೆಟ್ಟಿ ಪ್ರತಿಭಾ ಪುರಸ್ಕಾರದ ಯಾದಿ ವಾಚಿಸಿದರು. ಸಂಘಟಕ ಮಾಜಿ ಅಧ್ಯಕ್ಷ ವಸಂತ್ ಸುವರ್ಣ ಕಾರ್ಯಕ್ರಮ ನಿರೂಪಿಸಿ ಧನ್ಯವಾದ ಸಮರ್ಪಿಸಿದರು. ನಂತರ ಹೆಜಮಾಡಿ ಮನೋಜ್ ಕುಮಾರ್ ಅವರ ಸಂಯೋಜನೆಯಲ್ಲಿ ತುಳು ವೆಲ್ಫೇರ್ ಅಸೋಸಿಯೇಷನ್ ತರಬೇತಿ ಶಿಬಿರದ ವಿದ್ಯಾರ್ಥಿಗಳು ಹಾಗೂ ಮುಂಬಯಿಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಭಾರ್ಗವ ವಿಜಯ ಎಂಬ ತುಳು ಯಕ್ಷಗಾನ ಪ್ರಸಂಗ ಪ್ರದರ್ಶನಗೊಂಡಿತು. ಆಡಿದರು ತರುಣಿಯರು ಜಲ ಕ್ರೀಡೆಯ ವಿಮಲೆಯರು, ಜಲ ಕ್ರೀಡೆಯ ವಿಮಲೆಯರು. ಆಡಿದರು ತರುಣಿಯರು ಜಲ ಕ್ರೀಡೆಯ ವಿಮಲೆಯರು, ಜಲ ಕ್ರೀಡೆಯ ವಿಮಲೆಯರು. 38 ವರ್ಷಗಳ ಹಿಂದೆ ಮುಂಬಯಿಯ ಪೋರ್ಟ್ ಪರಿಸರದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಕೆಲವು ಸಾಹಿತ್ಯಾಭಿರುಚಿಯ ವಿದ್ಯಾರ್ಥಿಗಳು ಜಗಜ್ಯೋತಿ ಕನ್ನಡ ವೃಂದ ಎಂಬ ನಾಮದೊಂದಿಗೆ ಶೈಕ್ಷಣಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಅಳಿಲು ಸೇವೆಯನ್ನು ಮಾಡುತ್ತಾ ನಂತರ ಜಗಜ್ಯೋತಿ ಕಲಾವೃಂದ ಎಂಬ ವಿನೂತನ ನಾಮದೊಂದಿಗೆ ಕನ್ನಡ ತೇರನೆಳೆಯುವ ಕಾಯಕದೊಂದಿಗೆ ಉದಯೋನ್ಮುಖ ಸಾಹಿತಿಗಳನ್ನು ಸಾರಸ್ವತ ಲೋಕಕ್ಕೆ ಪರಿಚಯಿಸುತ್ತಾ ಇದೀಗ ಅಧ್ಯಕ್ಷರಾದ ರಮೇಶ್ ಎಸ್ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪಿ ಶೆಟ್ಟಿ, ಕೋಶಾಧಿಕಾರಿ ಚಂದ್ರ ಎನ್ ನಾಯಕ್, ಸಂಘಟನಾ ಕಾರ್ಯದರ್ಶಿ ಬಾಬು ಕೆ ಮೊಗವೀರ, ಸಲಹೆಗಾರರಾದ ಸುಕುಮಾರ್ ಎನ್ ಶೆಟ್ಟಿ, ಶೇಖರ್ ಆರ್ ಶೆಟ್ಟಿ ಹಾಗೂ ಎಲ್ಲ ಸದಸ್ಯರ ಸಹಕಾರದೊಂದಿಗೆ 38ನೇ ವಾರ್ಷಿಕೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿತು. ಇವರ ಚಿಂತನೆಯ ಚಿಲುಮೆಗೆ ನಿಮ್ಮ ನಲ್ಮೆಯ ಒಲುಮೆಯು ಸಲಹೆ ಸಹಕಾರದೊಂದಿಗೆ ಹರಿದು ಬರಲಿ ಎಂಬ ಆಶಯ ನಮ್ಮದು. ಇನ್ನಂಜೆ ಜೈರಾಮ್ ಜೊತೆ ಸವಿತಾ ಕುಲಕರ್ಣಿ, ಮುಂಬೈ ನ್ಯೂಸ್. Oh,